ನಮಸ್ತೆ ಎಲ್ರಿಗೂ. ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತೇನೆ. ವಿಡಿಯೋ ಇಷ್ಟವಾದರೆ ಅಥವಾ ನಿಮಗೆ ಉಪಯುಕ್ತ ಅಂತ ಅನ್ನಿಸಿದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಈ ಒಂದು ಅಗಸೆ ಬೀಜದಲ್ಲಿ ಒಮೆಗಾ 3 ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಒಮೆಗಾ 3 ಅಂತ ಹೇಳಿದರೆ ಇದು ಒಂದು ಕೊಬ್ಬಿನ ಆಮ್ಲ. ಇದು ನಮಗೆ ಯಾಕೆ ಬೇಕಾಗ್ತದೆ ಅಂತ ಹೇಳಿದರೆ ನಮ್ಮ ಹೃದಯ, ಮೆದುಳು, ಕಣ್ಣು, ಚರ್ಮ ಇದರ ಒಂದು ಆರೋಗ್ಯವನ್ನು ಕಾಪಾಡೋದಕ್ಕೆ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಆರೋಗ್ಯವಾಗಿ ಇರುವುದಕ್ಕೆ ಈ ಒಂದು ಆಮ್ಲ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ನಮಗೆ ಒಮೆಗಾ 3 ಬೇಕೇ ಬೇಕಾಗುತ್ತೆ. ಅದು ನಮಗೆ ಈ ಒಂದು ಫ್ಲ್ಯಾಕ್ಸ್ ಸೀಡ್ಸಿನಲ್ಲಿ ಹೇರಳವಾಗಿ ಸಿಗ್ತದೆ. ಅಗಸೆ ಬೀಜದ ಪ್ರಯೋಜನವನ್ನು ತಿಳಿದುಕೊಳ್ಳುವ ಮೊದಲು ಯಾರು ಇದನ್ನು ಸೇವಿಸಬಾರ್ದು ಅನ್ನೋದನ್ನು ನಾವು ಮೊದಲು ತಿಳಿದುಕೊಳ್ಬೇಕಾಗತ್ತೆ. ಯಾರಿಗೆಲ್ಲ ಪಿತ್ತದ ಅಂಶ ಜಾಸ್ತಿ ಆಗಿರುತ್ತೆ, ಅಂದರೆ ಪಿತ್ತ ಪ್ರಕೃತಿ, ಕಫ ಪ್ರಕೃತಿ ಇರುವವರು, ಹಾಗೆ ಬೇರೆ ರೀತಿಯ ಮೆಡಿಕೇಷನನ್ನು ಡೈಲಿ ತಗೊಳ್ತಾ ಇರುವವರು, ಮತ್ತು ಗರ್ಭಧಾರಣೆಗೆ ಪ್ರಯತ್ನಿಸ್ತಾ ಇರುವವರು, ಹಾಗೆಯೇ ಕರುಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇರುವವರು, ಅದು ಕರುಳಿನ ಹುಣ್ಣಾಗಿರ್ಬೋದು, ಕರುಳು ಊದುವಂಥದ್ದಾಗಿರಬಹುದು, ಅಥವಾ ಯಾವಾಗಲೂ ಕೂಡ ಹೊಟ್ಟೆಗೆ ಸಂಬಂಧಪಟ್ಟಂತಹ ಅಜೀರ್ಣದ ಸಮಸ್ಯೆ ಆಗಿರಬಹುದು. ಈ ರೀತಿಯ ಸಮಸ್ಯೆ ಇರುವವರು ಖಂಡಿತವಾಗಿ ಕೂಡ ಇಂತಹ ಸಂದರ್ಭಗಳಲ್ಲಿ ನೀವು ಅಗಸೆ ಬೀಜವನ್ನು ಸೇವಿಸಲಿಕ್ಕೆ ಹೋಗಬಾರ್ದು. ಹಾಗಾದರೆ ಈ ಒಂದು ಫ್ಲ್ಯಾಕ್ಸ್ ಸೀಡ್ಸಿನ ಒಂದು ಪ್ರಯೋಜನಗಳನ್ನು ನಾವೀಗ ತಿಳ್ಕೊಳ್ತಾ ಹೋಗುವ. ಮುಖ್ಯವಾಗಿ ಹೇಳೋದಾದರೆ ಹೃದಯಕ್ಕೆ ತುಂಬಾ ಉಪಯುಕ್ತ, ಅಂದರೆ ಹೃದಯದ ಒಂದು ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡೋದಕ್ಕೆ ಇದು ತುಂಬ ಸಹಕಾರಿ ಆಗುತ್ತೆ. ಹಾಗಾಗಿ ಇದನ್ನು ಸೇವಿಸಬೇಕು. ಹಾಗೆ ಕಣ್ಣು, ಚರ್ಮ ಇದೆಲ್ಲದಕ್ಕೆ ಕೂಡ ಇದು ಬೇಕೇ ಬೇಕಾಗಿರ್ತದೆ. ಮತ್ತು ಮಹಿಳೆಯರಿಗೆ, ಅಂದರೆ ಅವರಿಗೆ ಯಾವಾಗಲೂ ಕೂಡ ತಮ್ಮ ಒಂದು ಹೇರ್ ಚೆನ್ನಾಗಿರ್ಬೇಕಂತ ಅವರು ಅಂದ್ಕೊಳ್ತಾರೆ. ಕೆಲವರಿಗೆ ತುಂಬ ಡ್ರೈ ಹೇರ್ ಇರ್ತದೆ, ತುಂಬ ನೈಸ್ ಆಗಿರಬೇಕು ಅಂತ ನಿಮಗೆ ಅನಿಸಿದಾಗ ಇದರ ಒಂದು ಪ್ಯಾಕನ್ನು ನೀವು ಹಾಕೊಳ್ಳೋದ್ರಿಂದ ನಿಮಗೆ ಸಹಜವಾಗಿ ನಿಮ್ಮ ಕೂದಲು ಏನಿದೆ ಸ್ಮೂತ್ ಆಗೋದಕ್ಕೆ ಸಹಕಾರಿ ಆಗುತ್ತೆ. ಹಾಗೆ ಕೂದಲಿನ ಒಂದು ಬೆಳವಣಿಗೆಗೆ ಕೂಡ ಇದು ತುಂಬಾ ಹೆಲ್ಪ್ ಮಾಡ್ತದೆ. ಹಾಗೆ ಸಾಕಷ್ಟು ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಿಮಗೆ ಯಾರಿಗೆಲ್ಲ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ, ಆವಾಗ ಅಲರ್ಜಿ ಸಿಂಪ್ಟಮ್ಸ್ ಇರಬಹುದು, ಅಥವಾ ಜ್ವರ ಬರ್ತಾ ಇರುವಂಥ ಸಮಸ್ಯೆ ಆಗಿರಬಹುದು, ಇದೆಲ್ಲ ಇರುವಾಗ ನಿಮಗೆ ರೋಗ ನಿರೋಧಕ ಶಕ್ತಿ ದೇಹದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಇರ್ತದೆ. ಈ ಒಂದು ಅಗಸೆ ಬೀಜವನ್ನು ಸೇವಿಸೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ ಇದರಲ್ಲಿ ಹೇರಳವಾಗಿ ಇರೋದ್ರಿಂದ ನಿಮಗೆ ರೋಗ ನಿರೋಧಕ ಶಕ್ತಿ ನ್ಯಾಚುರಲ್ ಆಗಿಯೇ ಸಿಗುವಂಥದ್ದು. ಇನ್ನು ಯಾರಿಗೆಲ್ಲ ಶುಗರ್ ಇದೆ ನೋಡಿ, ಅವರು ಕೂಡ ಇದನ್ನು ಸೇವಿಸೋದ್ರಿಂದ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕೂಡ ಇದು ಕಡಿಮೆ ಮಾಡ್ತದೆ. ಹಾಗೆ ಮಹಿಳೆಯರಿಗೆ ಹಾರ್ಮೋನ್ನಲ್ಲಿ ತುಂಬ ವೇರಿಯೇಷನ್ ಆಗ್ತಾನೆ ಇರ್ತದೆ. ಹಾಗಾಗಿ ಅವರು ಕೂಡ ಇದನ್ನು ಸೇವನೆ ಮಾಡೋದ್ರಿಂದ ಹಾರ್ಮೋನ್ ಏನಿದೆ ಅದು ತುಂಬ ಬ್ಯಾಲೆನ್ಸ್ ಆಗಿ ಇರೋದಕ್ಕೆ ಸಹಾಯವನ್ನು ಮಾಡ್ತದೆ. ಹಾಗೆ ಜೀರ್ಣಕ್ರಿಯೆಗೆ ತುಂಬಾ ಇದು ಉಪಯುಕ್ತ ಕೂಡ ಆಗಿರುತ್ತದೆ. ಇದರಲ್ಲಿ ಸಾಕಷ್ಟು ನಾರಿನ ಅಂಶ ಇರೋದ್ರಿಂದ ನಿಮಗೆ ಮಲಬದ್ಧತೆಯ ಸಮಸ್ಯೆ ಇದ್ದರೆ ನೀವು ಆವಾಗ ಕೂಡ ಇದನ್ನು ಉಪಯೋಗಿಸ್ಕೊಳ್ಬಹುದು. ಇದಷ್ಟು ಫ್ಲ್ಯಾಕ್ಸ್ ಸೀಡ್ಸಿನ ಒಂದು ಉಪಯೋಗ ಆಯಿತು. ಈ ಫ್ಲ್ಯಾಕ್ಸ್ ಸೀಡ್ಸನ್ನು ನಾವು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕು, ಹಾಗೆ ಡೈರೆಕ್ಟಾಗಿ ಆ ಒಂದು ಸೀಡನ್ನು ನಾವು ತಿನ್ನಲಿಕ್ಕೆ ಹೋಗಬಾರ್ದು. ಅದನ್ನು ಸ್ವಲ್ಪ ಹುರಿದು ಪುಡಿ ಮಾಡಿ ಹಾಲಿನ ಜೊತೆಗೆ ಮಿಶ್ರಣ ಮಾಡಿ ಸೇವಿಸಬಹುದು. ಅಥವಾ ಆ ಫ್ಲ್ಯಾಕ್ಸ್ ಸೀಡ್ಸನ್ನು ನೀವು ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಆ ನೀರನ್ನು ಕೂಡ ಸೇವಿಸಬಹುದು. ಆದರೆ ಡೈರೆಕ್ಟಾಗಿಯೇ ನೀವು ಸೇವಿಸಲಿಕ್ಕೆ ಹೋಗಬಾರ್ದು. ಹಾಗಾಗಿ ಈ ಫ್ಲ್ಯಾಕ್ಸ್ ಸೀಡ್ಸನ್ನು ತಿಂಗಳಲ್ಲಿ ಒಮ್ಮೆ ಆದರೂ ಉಪಯೋಗಿಸಿ ನಿಮ್ಮ ಹೆಲ್ತನ್ನು ಇನ್ನಷ್ಟು ಗಟ್ಟಿಯಾಗಿ ಮಾಡಿಕೊಳ್ಳಿ. ಯಾಕಂತ ಹೇಳಿದರೆ ಆರೋಗ್ಯನೇ ಮುಖ್ಯ ಅಲ್ವಾ? ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಖಂಡಿತವಾಗಿ ಲೈಕ್ ಮಾಡಿ, ಹಾಗೆ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ. ಧನ್ಯವಾದ.